ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೀಕ್ಷಕರೇ, ಮೊನ್ನೆ ದಿನನ ಭಾರತ ಎಂದಿಗೂ ಮರೆಯೋಕ್ಕಾಗೋದಿಲ್ಲ ಬಿಡಿ. ಒಂದು ರೀತಿ ಸೂತಕ ದಿನ ಅಂತಲೇ ಹೇಳ್ಬೋದು. ರಕ್ತ ಪಿಶಾಚಿಗಳ ಒಂದು ಅಮಾಯಕ ಕ್ರೌರ್ಯ ಕಾರ್ಯಕ್ಕೆ 28 ಜನರ ಬಲಿಯಾಗಿದೆ. ಈ ಹಿನ್ನೆಲೆ ಪಾಕಿಸ್ತಾನದ ಕೈವಾಡ ಕೂಡ ಪತ್ತೆಯಾಗಿತ್ತು. ಇಷ್ಟಲ್ಲದೆ ಸ್ವಲ್ಪ ದಿವಸದ ಹಿಂದೆ ಒಬ್ಬ ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥ ಕಾಶ್ಮೀರ ನಮ್ಮದು, ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಿದ್ದು, ಹಾಗೂ ಹಿಂದೂಗಳು ರಕ್ತನಾಳ ಆಗಿರಲಿ ಅಥವಾ ಮುಸಲ್ಮಾನರಾಗಿರಲಿ ನಾವು ಯಾವತ್ತೂ ಒಂದಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದು. ಈತ ಹೇಳಿಕೆ ಕೊಟ್ಟ ಸ್ವಲ್ಪ ದಿವಸದಲ್ಲೇ ಈ ರೀತಿ ಅಟ್ಯಾಕ್ ಆಗಿದೆ. ಈ ನಡುವೆ ಇಡೀ ರಾಷ್ಟ್ರದಲ್ಲಿ ತುಂಬಾ ಜನರಿಗೆಲ್ಲ ರೋಷ ಬಂದು ಈ ಪಕ್ಕದಲ್ಲಿರುವಂಥ ಈ ಒಂದು ರಾಷ್ಟ್ರಕ್ಕೆ ಅಥವಾ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ದೊಡ್ಡದಾಗಿ ಕೇಳ್ಕೊತಾನೆ ಇದ್ರು. ಅಂದರೆ ಏನಾದರೂ ಮಾಡಿ ಪಾಕಿಸ್ತಾನದ ವಿರುದ್ಧ ಒಂದು ಕಠಿಣವಾದ ಕ್ರಮ ತಗೊಳ್ಳೇಬೇಕು ಅಂತ ಕೇಳ್ತಾ ಇದ್ರು. ಈ ನಡುವೆ ಮೋದಿ ಅವರ ನೇತೃತ್ವದಲ್ಲಿ, ಅಂದರೆ ಅಮಿತ್ ಶಾ ಅವರು ಅಥವಾ ಅಜಿತ್ ದೋವಲ್ ಆಗಲಿ, ಇವರೆಲ್ಲ ಸೇರಿ ಒಂದು ಭದ್ರತಾ ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಪಾಕಿಸ್ತಾನದ ಬಗ್ಗೆ ಕಠಿಣ ಕ್ರಮ ತಗೊಳ್ಳುವಂಥ ನಿರ್ಧಾರ ಮಾಡಿದ್ದಾರೆ. ಅದರ ಕ್ರಮ ಅಂತಂದರೆ ಒಂದು ರಾಜತಾಂತ್ರಿಕ ಪೊಲಿಟಿಕಲಿ ಕ್ರಮ ತಗೊಳ್ಳೋದು ಅಥವಾ ಮಿಲಿಟ್ರಿ ಆ್ಯಕ್ಷನ್. ಆದರೆ ಮಿಲಿಟ್ರಿ ಆ್ಯಕ್ಷನ್ ತೊಗೊಳೋದಕ್ಕೆ ಸದ್ಯಕ್ಕೆ ಆಗದಿರೋ ಕಾರಣದಿಂದ ರಾಜತಾಂತ್ರಿಕ ಕ್ರಮ ಅಂದರೆ ಪೊಲಿಟಿಕಲ್ ಆ್ಯಕ್ಷನ್ ತೊಗೊಳೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ಪೊಲಿಟಿಕಲ್ ಆ್ಯಕ್ಷನಲ್ಲಿ ಏನಪ್ಪ ಆಗ್ಬೋದು ಅಂತಂದರೆ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತಾನೆ ಬೀಳೋದಿದೆ. ಅಂದರೆ ಏನೇನು ಕ್ರಮ ಅನ್ನೋದು ನೋಡೋದಾದರೆ, ಪಾಯಿಂಟ್ ನಂಬರ್ 1, ಪಾಕಿಸ್ತಾನ ಪ್ರಜೆಗಳು ಭಾರತಕ್ಕೆ ಎಂಟ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಅವರು ಭಾರತಕ್ಕೆ ಬರೋದು ಸಂಪೂರ್ಣವಾಗಿ ರದ್ದಾಗುತ್ತೆ. ಅಂದರೆ ಪಾಕಿಸ್ತಾನಿಯರು ಭಾರತಕ್ಕೆ ಯಾವುದೇ ರೀಸನ್ ಇರಲಿ, ಅದು ಒಂದು ಕೆಲಸ ಕಾರ್ಯಗಳಿಗಾಗಲಿ ಅಥವಾ ಒಂದು ಮೆಡಿಕಲ್ ಫೆಸಿಲಿಟಿನ ಅನುಭವಿಸ್ಬೇಕಂತಾಗಲಿ, ಈ ಹಾಸ್ಪಿಟಲ್ಗಳಿಗೆ ಭೇಟಿ ಕೊಡೋದಕ್ಕೆ, ಅದು ಯಾವುದಕ್ಕೂ ಕಾರಣ ಇರೋದಿಲ್ಲ. ಯಾಕಂದರೆ ಯಾವ ಪಾಕಿಸ್ತಾನಿ ಪ್ರಜೆಗೆ ರಾಷ್ಟ್ರದ ಒಳಗೆ ಬರೋಕ್ಕೆ ಅವಕಾಶ ಇರೋದಿಲ್ಲ. ಅಂದರೆ ಈಗಿರೋ ಪರಿಸ್ಥಿತಿ ಏನಾಗ್ಬೋದು, ಆಲ್ರೆಡಿ ಪಾಕಿಸ್ತಾನದವರು ಕೆಲವರು ಇಂಡಿಯಾದಲ್ಲಿ ಆಲ್ರೆಡಿ ಇದ್ದಾರೆ. ಅವ್ರಿಗೆ 48 ಗಂಟೆ ಕಾಲ ಕೊಟ್ಟಿದ್ದಾರೆ. ಅಂದರೆ ವಿತಿನ್ 48 ಅವರ್ಸ್, 48 ಗಂಟೆಗಳಲ್ಲಿ ರಾಷ್ಟ್ರ ಬಿಟ್ಟು ಅವರು ದೇಶಕ್ಕೆ ಹೋಗಬೇಕು. ಅಷ್ಟಲ್ಲದೆ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತೀಯ ಎಂಟ್ರಿ ಆಗೋದಕ್ಕೆ ಯಾವುದೇ ರೀತಿ ಇನ್ನು ಮುಂದೆ ವೀಸಾ ಕೊಡೋದಿಲ್ಲ. ಹಾಗೂ ಯಾರ್ಯಾರಿಗಾಗಲೇ ವೀಸಾ ಕೊಟ್ಟಿದ್ರು, ಅವ್ರು ಇನ್ನೂ ಬರೋದಿತ್ತು, ಆ ವೀಸಾಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನು ಮುಂದಿನ ಪಾಯಿಂಟ್ ನೋಡಬೇಕಂತಂದರೆ, ಪಾಕಿಸ್ತಾನ ಹಾಗೂ ಭಾರತದ ಯಾವುದೇ ರೀತಿ ರಿಲೇಷನ್ ಇರಲಿ ಅದನ್ನು ಸಂಪೂರ್ಣವಾಗಿ ಕಟ್ ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿ ಅದು ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರಲಿ ಅಥವಾ ಏನೇ ಇರಲಿ, ಎಲ್ಲ ರೀತಿ ರಿಲೇಷನ್ ಅಥವಾ ಸಂಬಂಧಗಳನ್ನ ಕಟ್ ಮಾಡಿದ್ದಾರೆ. ಯಾವುದೇ ರೀತಿ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಾಗಲಿ ಇನ್ನು ಮುಂದೆ ನಡೆಯೋದಿಲ್ಲ. ಮತ್ತೊಂದು ಪಾಯಿಂಟ್, ಅಟಾರಿ ಬಾರ್ಡರ್ ಏನಿತ್ತು ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅಷ್ಟಲ್ಲದೆ ಪಾಕಿಸ್ತಾನದಲ್ಲಿ ಇಂಡಿಯನ್ ಎಂಬಸಿ ಏನಿತ್ತು ಅಥವಾ ರಾಜತಾಂತ್ರಿಕ ಕಚೇರಿ, ಅದನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಹಾಗೂ ಅಲ್ಲಿರುವಂಥ ಅಧಿಕಾರಿಗಳಿಗೆ ವಾಪಸ್ ಇಂಡಿಯಾಗೆ ಬರೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಷ್ಟಲ್ಲದೆ ಪಾಕಿಸ್ತಾನದ ರಾಜತಾಂತ್ರಿಕ ಕಚೇರಿ ಏನಿತ್ತು ಇಂಡಿಯಾದಲ್ಲಿ ಅಥವಾ ಇಲ್ಲಿದ್ದ ಅಧಿಕಾರಿಗಳಿಗೆ ಭಾರತದಿಂದ ಹೋಗೋದಕ್ಕೆ ಟೈಮ್ ಕೂಡ ಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಸಂಬಂಧಗಳನ್ನ ಹಂತ ಹಂತವಾಗಿ ಕಡಿತಗೊಳ್ಳುವಂಥ ನಿರ್ಧಾರ. ಇನ್ನು ಮುಂದಿನ ನಿರ್ಧಾರ ಬಂದು ಪಾಕಿಸ್ತಾನದ ಮೇಲೆ ಜಲದ ಬಾಂಬ್ ಅಂತ ಏನಂತಾರೆ ಅದನ್ನು ಹಾಕ್ತಾ ಇದ್ದಾರೆ. ಅಂದರೆ ಏನದು ಅಂತಂದರೆ, ಸಿಂಧೂ ನದಿ ಒಪ್ಪಂದ ಏನಾಗಿತ್ತು 1966ನಲ್ಲಿ ಅದನ್ನು ರದ್ದುಗೊಳಿಸ್ತಾ ಇದ್ದಾರೆ. ಇದಂತೂ ಪಾಕಿಸ್ತಾನದ ಮೇಲೆ ದೊಡ್ಡ ಹೊಡೆತಾನೆ ಹೊಡೆಯೋದಿದೆ. ಯಾಕಂದರೆ ಸಿಂಧೂ ನದಿ ಮೇಲೆ ಪಾಕಿಸ್ತಾನ ತುಂಬಾ ಡಿಪೆಂಡೆಂಟ್ ಆಗಿದೆ. ಅಂದರೆ ಮಾಹಿತಿ ಇರೋ ಪ್ರಕಾರ ಪಾಕಿಸ್ತಾನದ 60% ಅಥವಾ 70% ಕೃಷಿ ಚಟುವಟಿಕೆಗಳು ನಡಿಬೇಕಂತಂದರೆ ಈ ಸಿಂಧೂ ರಿವರ್ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇನ್ನು ಸಿಂಧೂ ನದಿ ಬಗ್ಗೆ ಮಾತಾಡಬೇಕಂದ್ರೆ, ಭಾರತದ ಹಿಮಾಲಯದಲ್ಲಿ ಹುಟ್ಟುವಂಥ ಸಿಂಧೂ ನದಿ ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರ ಸೇರ್ತಾ ಇತ್ತು. ಹೀಗಾಗಿ ಆ ನೀರನ್ನ ಯಾರ್ಯಾರು ಎಷ್ಟು ಬಳಸಬೇಕು ಅಂತ ಒಂದು ಒಪ್ಪಂದ ಮಾಡ್ಕೊಂಡಿದ್ರು. ಅಂದರೆ ಈಗೇನು ಮಾಡ್ಬೋದು ಅಂತಂದರೆ, ಅಣೆಕಟ್ಟು ಮೂಲಕ ಆ ನೀರು ಕೊಡೋದನ್ನು ಸ್ಟಾಪ್ ಮಾಡ್ಬೋದು. ಅಂದರೆ ಬಹುತೇಕ ಭಾರತನೇ ಬಳಸ್ಕೋಬೋದು. ಆದರೆ ಇದು ಪಾಕಿಸ್ತಾನಕ್ಕೆ ಮಾತ್ರ ಬಹಳ ಮಟ್ಟದಲ್ಲಿ ಪೆಟ್ಟಾಗುತ್ತೆ. ಯಾಕಂತಂದರೆ ಅವರು 60% ಅಥವಾ 70% ಕೃಷಿ ಚಟುವಟಿಕೆಗೆ ಸಿಂಧೂ ನದಿ ಮೇಲೆ ಡಿಪೆಂಡ್ ಆಗಿದ್ದರೆ, ಅದನ್ನು ಸ್ಟಾಪ್ ಮಾಡಿದ್ರೆ ಆ ಕೃಷಿ ಚಟುವಟಿಕೆಗಳು ನಡೆಯೋದಕ್ಕೆ ಸಾಧ್ಯನೇ ಆಗೋಲ್ಲ. ಅಂದರೆ ಈ ಇಂಪೋರ್ಟ್ ಎಕ್ಸ್ಪೋರ್ಟ್, ಆಹಾರ ಸಾಮಗ್ರಿಗಳು ಕಳಿಸೋದು ಅಥವಾ ತಗೋದಾಗಲಿ ನೀರು ಬಂದಾಗುತ್ತೆ. ಹಾಗೂ ದೇಶದಲ್ಲಿ ಆ ಕಡೆಯಿಂದ ಈ ಕಡೆ ಬರೋಕ್ಕಾಗಲ್ಲ, ಈ ಕಡೆಯಿಂದ ಆ ಕಡೆ ಹೋಗೋದಕ್ಕಾಗೋಲ್ಲ. ಭಾರತದ ಎಲ್ಲ ಡಿಫೆನ್ಸ್ ಪರ್ಸನಲ್ಗಳಿಗೆ ಅಥವಾ ಡಿಪಾರ್ಟ್ಮೆಂಟ್ಗಳಿಗೆ, ಅಂದರೆ ಏರ್ಫೋರ್ಸ್ ಆಗಿರಲಿ ಅಥವಾ ಮಿಲಿಟ್ರಿ ಆಗಿರಲಿ, ಎಲ್ರಿಗೂ ಸದಾ ರೆಡಿಯಾಗಿರಿ, ಯಾವಾಗ ಬೇಕಾದ್ರೂ ಏನು ಬೇಕಾದರೂ ಆಗ್ಬೋದು ಅಂತ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಷ್ಟಲ್ಲದೆ ಸರ್ವಪಕ್ಷಗಳ ಸಭೆ ಕೂಡ ನಡೆಸ್ತಾ ಇದ್ದಾರೆ. ಏನು ಅಂತಂದರೆ ಉದ್ದೇಶ, ಇಡೀ ದೇಶದ ಪ್ರತಿಯೊಂದು ಪಕ್ಷ ಆಗಿರಲಿ ಅಥವಾ ಪ್ರಜೆಗಳಾಗಿರಲಿ ಒಗ್ಗಟ್ಟಾಗಿರಬೇಕು ಅಂತ. ಏನೇ ಇರಲಿ, ಮಗ ಒಳ್ಳೆ ಮಾರ್ಕ್ಸ್ ಬಂದ ಅಂತ ಕಾಶ್ಮೀರ ಹೋದಂಥ ಮಂಜುನಾಥ್, ಅಂದರೆ ನಮ್ಮ ಕರ್ನಾಟಕದಿಂದ, ಅಥವಾ ಮದುವೆಯಾಗಿ 3 ದಿನಕ್ಕೆ ಹನಿಮೂನ್ಗೆ ಹೋದಂಥ
ಒಬ್ಬ ವ್ಯಕ್ತಿ ಉತ್ತರ ಭಾರತದಿಂದ ಎಷ್ಟೋ ಜನ ಸತ್ತಿದ್ದಾರೆ, ಅವ್ರ ಹೆಸರು ಕೇಳಿ ಅನಂತರ ಶೂಟ್ ಮಾಡಿದ್ದಾರೆ. ಇದು ತುಂಬಾ ನೋವು ತರೋಂಥ ಸಂಗತಿ. ಈ ಮಧ್ಯೆ ಜನರ ಎಕ್ಸ್ಪೆಕ್ಟೇಷನ್ ಏನಿರೋದು ಅಂತಂತಂದರೆ, ನೀವು ಪೊಲಿಟಿಕಲಿ ಡಿಸಿಷನ್ ಏನು ಮಾಡಿದ್ರು ಓಕೆ, ಬಟ್ ಮಿಲಿಟ್ರಿ ಆ್ಯಕ್ಷನ್ ಏನು ತೊಗೋತೀರಾ ಅನ್ನೋದು. ಅಷ್ಟರಲ್ಲಿ ಈ ಮಿಲಿಟ್ರಿ ಆ್ಯಕ್ಷನ್ ಏನು ತೊಗೋತಾರೆ ಅಂತ ಹೇಳೋದಕ್ಕಾಗಲ್ಲ ಅವರು, ಯಾಕಂದರೆ ಅದು ಗುಪ್ತವಾಗಿಡಬೇಕಾಗತ್ತೆ. ಬಟ್ ಪೊಲಿಟಿಕಲ್ ಆ್ಯಕ್ಷನ್ ಅಲ್ಲದೆ ಮಿಲಿಟ್ರಿ ಆ್ಯಕ್ಷನ್ಗೋಸ್ಕರ ಇಲ್ಲಿನ ಪ್ರಜೆಗಳು ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನೇ ಇರಲಿ, ಈ ರೀತಿ ಒಂದು ಸಂಗತಿ ನಡಿಬಾರ್ದಾಗಿತ್ತು. ತುಂಬಾ ಈ ರೀತಿ ಅಟ್ಯಾಕ್ಗಳು ನಡೆದಿದೆ. ಬಟ್ ಈ ರೀತಿ ಇದು ಒಬ್ಬ ಪ್ರಜೆಯಾಗಿ ನಾನು ಹೇಳೋದೇನು ಅಂತಂತಂದರೆ, ಇದ್ರಿಗೆ ತಕ್ಕ ಉತ್ತರ ಕೊಡಬೇಕು, ಒಂದು ಆ್ಯಕ್ಷನ್ ತೊಗೋಬೇಕು ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಧನ್ಯವಾದಗಳು.